ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ವ್ಲಾಗ್ ಬಂದು ಹೊಸ ವರ್ಷ ನಾವು ನಿನ್ನೆದು ಮಾಡಿರೋದು. ಸೊ ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ನಿನ್ನೆ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ದೋ ಅಂತ ನಿಮಗೆ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವನು ಇವತ್ತು ಇಂಟ್ರೊಡಕ್ಷನಲ್ಲಿ ಬರಲೇಬೇಕಂತೆ, ತೋರಿಸು ಅಂತ ಹೇಳ್ತಿದ್ದಾನೆ. ಅದಕ್ಕೋಸ್ಕರ ಓಕೆ, ನ್ಯೂ ಇಯರ್ ಅಲ್ವಾ, ಸೊ ಅದಕ್ಕೋಸ್ಕರ ಬೇಬಿಗೆ ನ್ಯೂ ಇಯರ್ ಫೋಟೋಶೂಟ್ ಮಾಡೋಣ ಅಂತ, ನ್ಯೂ ಇಯರ್ ಥೀಮಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅದು ಕಡಲೆಬೇಳೆ ಮತ್ತು ಹೆಸ್ರು ಕಾಳು ಮತ್ತು ಬಾದಾಮಿ ಬೀಜ ಮೂರು ಇಟ್ಕೊಂಡು ಬೇಬಿದು ಫೋಟೋಶೂಟ್ ಮಾಡೋಣ ಅಂತ, ಬೇಬಿದು ನ್ಯೂ ಇಯರ್ ಥೀಮ್ ಫೋಟೋಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾವೆಲ್ಲ ಅವನು ಚಿಕ್ಕವನಿದ್ದಾಗಲೇ ಇದೆಲ್ಲ ಇದೊಂದೆಲ್ಲ ಅವಕಾಶ ಸಿಗೋದು ಮಾಡೋಕ್ಕೆ. ಯಾಕಂದರೆ ಅವರು ನೀಟಾಗಿ ಮಲ್ಕೊಂಡಿರ್ತಾರೆ, ನೀಟಾಗಿ ಮಾಡ್ಲೂಬೋದು. ನಾವು ದೊಡ್ಡ ಆಮೇಲೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ಎಲ್ಲ ಚೆನ್ನಾಗಿ ನೀಟಾಗಿ ಮಾಡಿಬಿಟ್ರೆ ನಮಗೂ ಒಂದು ಖುಷಿ ಇರುತ್ತೆ. ಅದಕ್ಕೆ ನ್ಯೂ ಇಯರ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಕಾನ್ಸೆಪ್ಟ್ ಇಟ್ಕೊಂಡು. 2024ಇಂದ 2025ಗೆ ಸ್ಟೆಪ್ಪಿಂಗ್ ಇಂಟು 2025 ಥರ ಆ ಥೀಮ್ ಇಟ್ಕೊಂಡು ಮಾಡಿದ್ದೀನಿ ಅಷ್ಟೇ ನಾನು. ಬಟ್ ತುಂಬ ಚೆನ್ನಾಗಿದೆ. ಮನೇಲಿರೋ ವಸ್ತುಗಳನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ, ಬೇರೆ ಏನು ಹೊರಗಡೆಯಿಂದ ಏನು ತಂದಿಲ್ಲ. ಸೊ ಅದಕ್ಕೋಸ್ಕರ ಮನೇಲಿರೋ ವಸ್ತುಗಳನ್ನೇ ಇಟ್ಕೊಂಡು ಯೂಸ್ ಮಾಡಿದ್ರೆ ತುಂಬ ಕ್ಯೂಟಾಗೂ ಕೂಡ ಕಾಣಿಸುತ್ತೆ. ಫೋಟೋಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಎಲ್ಲ ಮ್ಯಾಟ್ ಅದನ್ನೆಲ್ಲ ನಾನು ಆಲ್ಮೋಸ್ಟ್ ಮೀಶೋದಲ್ಲಿ ತರಿಸಿರೋದು ಫ್ರೆಂಡ್ಸ್. ತುಂಬ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದು ತುಂಬ ಲುಕ್ ಕೊಡುತ್ತೆ ಫೋಟೋಶೂಟ್ಗೆ. ಯಾವಾಗಲಾದರೂ ಮಾಡ್ಕೋಬೋದು ನಾವು. ಆಮೇಲೆ ಬ್ಯಾಕ್ಗ್ರೌಂಡು, ಸ್ಕ್ರೀನು ಪ್ಲಸ್ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಆಮೇಲೆ ಪ್ರತಿ ತಿಂಗಳು ಮಾಡ್ತಿರ್ತೀವಲ್ಲ, ಅದನ್ನು ಇಟ್ಕೊಂಡು ಮಾಡ್ತಾಯಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನ್ಯೂ ಇಯರ್ 2025 ಅಂತ ಎಲ್ಲ ನಾನು ಬಾದಾಮಿ ಬೀಜದಲ್ಲೇನೆ ಬರ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಮಗುಗೆ ಮಲಗಿಸ್ಕೊಂಡು ಫೋಟೋ ತೆಗೆದ್ರೆ. ಹೆಂಗಿದ್ರು ನನ್ನ ಮಗ ಮಲಗಿದ್ದ, ಸೊ ಅವ್ನು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಬೇಗ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಹಿಂಗಿದ್ರು ನೈಟ್ 12 ಗಂಟೆ ಎದ್ದೇ ಇರಬೇಕು. ಆ್ಯಕ್ಚುಲಿ ನಾವು ಮಲಗೋದೇ 12-12:30 ಆಗುತ್ತೆ. ಪಾಪು ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾನೆ. ಅವನ್ನ ಮಲಗಿಸಿ ನಾವು ಮಲಿಕೋಬೇಕು ಅಂದರೆ ಆಗುತ್ತೆ. ಫೈನಲ್ ಲುಕ್ ಈ ಥರ ಬಂದಿದೆ. ಅವನ್ನ ಮಲಗಿಸ್ಬಿಟ್ಟು ಒಂದು ಪಿಕ್ ತೆಗ್ದಿದ್ದೀನಿ. ಆಮೇಲೆ ನೈಟು ನಾನು ಬಿರಿಯಾನಿಗೆ ಮಾಡೋಣ ಅಂತ ಎಲ್ಲ ನೋಡಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪೈಸಸ್ ಹಾಕ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಣ್ಣೆಯಲ್ಲಿ. ಫ್ರೈ ಮಾಡ್ಕೊಂಡು ರುಬ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಆಮೇಲೆ ಬಿರಿಯಾನಿ ಎಲೆ ಮತ್ತು ಕಸ್ತೂರಿ ಮೇಥಿ, ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಅಂದರೆ ನಾನೇನು ನಾರ್ಮಲಾಗೇ ಮಾಡ್ತಾಯಿದ್ದೀನಿ. ಸೊ ಕೆಲವರು ಹೈದ್ರಾಬಾದಿ ಬಿರಿಯಾನಿ ಎಲ್ಲ ಮಾಡ್ತಾರೆ, ನಾನು ಅದೆಲ್ಲ ಮಾಡಿಲ್ಲ. ಸಿಂಪಲಾಗಿ ಮನೇಲೇ ಮಾಡ್ಕೊಂಡಿದ್ದೀನಿ. ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ, ಕೊರಿಯಂಡರ್ ಪೌಡರು, ಗರಂ ಮಸಾಲ ಎಲ್ಲ ಹಾಕಿ ಮನೇಲಿ ನಾವು 4-5 ಜನಕ್ಕೆ ಆಗೋ ಥರ ಮಾಡ್ಕೊಂಡು, ಈ ಲೋಟದಲ್ಲಿ ನೀರು ಅಕ್ಕಿ ತೊಗೊಂಡಿದ್ದೀನಿ 2 ಲೋಟ. ಸೊ ಅದಕ್ಕೊಂದು 4 ಲೋಟ ನೀರು ಹಾಕಿ, ಅಕ್ಕಿ ಹಾಕಿ ಇದು ಜೀರಾ ರೈಸ್ ಹಾಕ್ತಾಯಿದ್ದೀನಿ ನಾನು. ಜೀರಾ ರೈಸ್ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಬಿರಿಯಾನಿಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈಗೆ ನೋಡಿ ಪಾಲಕ್ ಸೊಪ್ಪು ಹಾಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ ಗ್ರೀನಾಗಿರುತ್ತೆ ಫ್ರೈ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಚಿಕನ್ ಫ್ರೈಗೆ ಪಾಲಕ್ ಸೊಪ್ಪು ಹಾಕಿ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ ಅದು. ಟೇಸ್ಟು ನೀವು ಸೊಪ್ಪು ಹಾಕಿದ್ದೀವಿ ಅಂತಲೂ ಕೂಡ ಗೊತ್ತಾಗಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಮಾಡಿಕೊಂಡೆ ನೋಡಿ, ಎಷ್ಟು ಗ್ರೀನಾಗಿ ಬಂದಿದೆ. ಕಲರ್ ಗ್ರೀನಾಗಿರುತ್ತೆ. ನಾವು ಫುಡ್ ಕಲರ್ ಯೂಸೇ ಮಾಡೋಂಗಿಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ಅದಕ್ಕೂ ಗರಂ ಮಸಾಲ, ಕೊರಿಯಂಡರ್ ಪೌಡರ್ ಎಲ್ಲ ಹಾಕಿ ಫೈನಲಾಗಿ ರೆಡಿಯಾಗಿದೆ. ತಿಂದು ಲಾಸ್ಟಲ್ಲಿ ಕೇಕು ಜಸ್ಟ್ ಬೇಕಿಂದ ತಂದಿದ್ವಿ. ಜಸ್ಟ್ ಬೇಕು ಅವರು ತುಂಬ ಚೆನ್ನಾಗಿ ಅದನ್ನು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ನೋಡೋಕ್ಕೆ ಖುಷಿ ಆಯಿತು. ಸೊ ಅದಕ್ಕೆ ಅದೊಂದು ವೀಡಿಯೋ ಮಾಡಿಕೊಂಡೆ. ನನ್ನ ಮಗ ಫೈನಲಾಗಿ ಮಲಗಿದ್ದ ಆ್ಯಕ್ಚುಲಿ. ಆವಾಗ ಎಲ್ಲರೂ ಜೋರಾಗಿ ಪಟಾಕಿ ಹೊಡಿತಿದ್ರು ಅಂತ ಅಂದ್ಬಿಟ್ಟು ಅವನು ಎದ್ಬಿಟ್ಟು ಹೊಡೆದು ಇವತ್ತು ಬೆಳಗ್ಗೆ ಒಬ್ಬಟ್ಟು ಮಾಡ್ದು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ರೇಖು ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.